ಪಟ್ಟಣದಲ್ಲಿ ಇದ್ರು. ಪ್ರೀತಿಯ ತಂದೆ ಧನ್ರಾಜ್ ಆಸೆ ಪಟ್ಟಿದ್ರು ಪ್ರೀತಿ ಅವಳ ಕಾಲೇಜ್ ಸ್ಟಡೀಸ್ನ ಅವಳ ಅತ್ತೆ ಮನೇಲಿ ಇದ್ಕೊಂಡು ಓದ್ಬೇಕು ಅಂತ. ಪ್ರೀತಿ, ನಿಮ್ಮತ್ತೆ ಸೋನಿಯಾ ಓದ್ತಿರೋ ಕಾಲೇಜಲ್ಲಿ ಮಾತಾಡಾಯ್ತು. ನೀನು ನಿನ್ನ ಎಲ್ಲಾ ವಸ್ತುವನ್ನ ಪ್ಯಾಕ್ ಮಾಡು. ನೀನು ನಾಳೆ ಬೆಳಿಗ್ಗೆನೆ ಹೊರಡ್ಬೇಕು. ನಾಳೆ ಬೆಳಿಗ್ಗೆನೆ ನಿಂಗೆ ಬಸ್ಸು. ಪ್ರೀತಿ, ನಿಮ್ಮತ್ತೆ ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಅವ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ರೀತಿ ಅವಳ ಅತ್ತೆ ಶೋಭಾ ಮನೆಗೆ ಬಂದ್ಲು. ಅವಾಗ ಸೋನಿಯಾ ಶೋಭಾ ಹತ್ರ ಹೇಳಿದ್ಲು, ಅಮ್ಮ, ಈ ಹಳ್ಳಿ ಗುಗ್ಗುನ ಯಾಕಮ್ಮ ನನ್ ಕಾಲೇಜಲ್ಲೇ ನೀವು ಸೇರ್ಸಿಟ್ಟಿದ್ದೀರಾ? ಮೆತ್ಕಿ ಮಾತಾಡು. ಅವಳು ಹೊರಗಡೆ ಇದ್ದಾಳೆ. ಅವಳು ಕಿವಿಗೆ ಬಿದ್ರೆ ಚೆನ್ನಾಗಿರಲ್ಲ. ನಾನ್ ಕೂಡ ಅದೇ ಹಳ್ಳಿಯಿಂದ ಬಂದಿರೋಳೆ. ನಿನಗೆ ನೆನಪಿದ್ಯಾ? ಅವಳು ಮಾತ್ರ ಕಾಲೇಜಲ್ಲಿ ನನ್ನ ಹತ್ರ ಮಾತಾಡ್ಲೇಬಾರ್ದು ಹೇಳ್ಬಿಡಿ. ನನ್ ಸ್ಟೇಟಸ್ ಎಲ್ಲ ಹಾಳಾಗುತ್ತೆ. ಅವಳು ಮನೆಗ್ ಬಂದಾಗ್ಲಿಂದ ಸಗಣಿ ಸ್ಮೆಲ್ ಹೊಡಿತಾ ಇದೆ ಅಮ್ಮ. ನಾನು ಸ್ನಾನ ಮಾಡ್ಬಿಟ್ ಬರ್ತೀನಿ. ಪ್ರೀತಿ ಸೋನಿಯಾ ಹೇಳಿದ ಮಾತುಗಳನ್ನು ಕೇಳಿಸ್ಕೊಳ್ತಿದ್ಲು. ಆದ್ರೆ ಅವಳು ಅವಳ ಅತ್ತೆಗೋಸ್ಕರ ಶಾಂತವಾಗಿದ್ಲು. ಮರುದಿನ ಪ್ರೀತಿ ಕಾಲೇಜ್ಗೆ ರೆಡಿಯಾಗಿ ನಿಂತ್ಕೊಂಡಿದ್ಲು. ಇದೇನಿದು, ನೀನು ಈ ಡ್ರೆಸ್ ಹಾಕೊಂಡ್ ಕಾಲೇಜ್ ಬರ್ತೀಯಾ? ಹೌದು, ನಾನು ಹಳ್ಳಿಯಲ್ಲಿ ಇದೇ ಹಾಕೊಳ್ತಿದ್ದೆ. ಇದನ್ನೇ ತಗೊಂಡ್ ಬಂದಿದ್ದೀನಿ. ಇಲ್ಲ ಪ್ರೀತಿ, ಈ ಡ್ರೆಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅವಳು ಹಾಗೇನೆ ಸುಮ್ನೆ ಯಾವಾಗ್ಲೂ ತಮಾಷೆ ಮಾಡ್ತಿರ್ತಾಳೆ. ನಾನು ಡ್ರೈವರ್ ಹತ್ರ ಹೇಳಿದೀನಿ, ನೀನು ಸೋನಿಯಾ ಜೊತೆನೇ ಕಾಲೇಜ್ಗೆ ಹೋಗ್ಬಿಡು. ಸೋನಿಯಾ, ಅವಳಿಗೆ ಫಸ್ಟೇ ಅವಳು ನೀನೇ ತುಂಬಾ ಜೋಪಾನವಾಗಿ ನೋಡ್ಕೊಳ್ಬೇಕು. ಸೋನಿಯಾ ಯಾವ ಉತ್ತರನೂ ಕೊಡದೆ ಹಾಗೇನೆ ಹೋಗಿ ಕೂತ್ಕೊಂಡ್ಲು. ಅವಳ ಹಿಂದ್ಗಡೆನೆ ಪ್ರೀತಿ ಕೂಡ ಹೋಗಿ ಕಾರಲ್ಲಿ ಕೂತ್ಕೊಂಡ್ಲು. ದಾರಿಯಲ್ಲಿ ಪ್ರೀತಿ ಸೋನಿಯಾ ಹತ್ರ ಮಾತಾಡೋದಕ್ಕೆ ಎಷ್ಟೋ ಟ್ರೈ ಮಾಡಿದ್ಲು. ಆದ್ರೆ ಸೋನಿಯಾ ಮಾತ್ರ ಮೇಕಪ್ ಹಾಕೊಳ್ಳೋದು, ಸೆಲ್ಫಿ ತಗೊಳ್ಳೋದು ಈ ರೀತಿ ಮಾಡ್ತಾ ಇದ್ಲು. ಸೋನಿಯಾ ಕಾಲೇಜ್ ಬರೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆನೆ ಡ್ರೈವರ್ನ ಗಾಡಿ ನಿಲ್ಸಕ್ ಹೇಳಿದ್ಲು. ಡ್ರೈವರ್, ಗಾಡಿ ನಿಲ್ಸು. ಪ್ರೀತಿ, ನಿನ್ ಕೆಳಗಿಳಿ. ಆದ್ರೆ ಮೇಡಮ್, ನಿಮ್ ಕಾಲೇಜು ಸ್ವಲ್ಪ ಮುಂದೆ ಇದೆ ಅಲ್ಲ? ಡ್ರೈವರ್, ನಾನು ಹೇಳಿದಷ್ಟು ನೀನ್ ಮಾಡಿದ್ರೆ ಮಾತ್ರ ಸಾಕು. ಪ್ರೀತಿ, ಇಲ್ಲಿಂದ ಕೆಳಗಿಳಿದು ನಡ್ಕೊಂಡೇ ಬಾ. ನಿಂತರ ಹಳ್ಳಿ ಗುಗ್ಗು ನನ್ ಕಾರಿಂದ ಕೆಳಗಿಳಿದ್ರೆ ನನ್ ಫ್ರೆಂಡ್ಸ್ ಎಲ್ರು ನನ್ನ ನೋಡಿ ನಗಾಡ್ತಾರೆ. ಹಾಗಂತ ಅವಳನ್ನು ಕೆಳಗಿಳಿಸಿ ಸೋನಿಯಾ ಕಾರಲ್ಲಿ ಕಾಲೇಜ್ಗೆ ಹೋಗ್ಬಿಟ್ಲು. ಪಾಪ ಪ್ರೀತಿ ನಡ್ಕೊಂಡೇ ಅಲ್ಲಿಂದ ಕಾಲೇಜ್ಗೆ ಹೋದ್ಲು. ಅಲ್ಲಿ ಹೋಗಿ ಅವಳು ಸೋನಿಯಾನ ಕರೆದ್ಲು. ಸೋನಿಯಾ, 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 ಆ ಸಲ್ವಾರ್ ಹಾಕೊಂಡಿರೋ ಹುಡುಗಿ ಯಾಕೋ ನಿನ್ನನ್ ಕರಿತಾ ಇದ್ದಾಳೆ. ಪಾಯಲ್, ನೀನು ಕ್ಯಾಂಟೀನ್ಗೆ ಹೋಗು, ನಾನು ಹಿಂದೆನೆ ಬರ್ತೀನಿ. ಏನ್ ಪ್ರೀತಿ, ನಾನ್ ಹೇಳ್ದೆ ಅಲ್ವಾ ನನ್ನ ಹತ್ರ ಮಾತಾಡ್ಬಾರ್ದು ಅಂತ? ನೀನು ಜೋರಾಗಿ ಹೆಸರಿಟ್ಟು ಕರಿತಾ ಇದ್ಯಾ? ಯಾಕೆ? ಆದ್ರೆ ನನ್ಗೆ ಈ ಕಾಲೇಜಲ್ಲಿ ಯಾರೂ ಪರಿಚಯ ಇಲ್ಲ ಅಲ್ವಾ? ನೀನು ಯಾರನ್ನಾದ್ರೂ ಪರಿಚಯ ಮಾಡಿಸ್ತೀಯಾ? ಇನ್ಮುಂದೆ ಯಾವಾಗ್ಲೂ ಇವಳು ಈ ರೀತಿ ಕೇಳಲೇಬಾರ್ದು. ಸರಿ ಬಾ, ಕ್ಯಾಂಟೀನ್ಗೆ ಹೋಗೋಣ, ಪರಿಚಯ ಮಾಡಿಸ್ತೀನಿ. ಹಾಗಂತ ಸೋನಿಯಾ ಪ್ರೀತಿನ ಕಾಲೇಜ್ ಕ್ಯಾಂಟೀನ್ಗೆ ಕರ್ಕೊಂಡು ಹೋದ್ಲು. ಫ್ರೆಂಡ್ಸ್, ಇಲ್ಲಿ ನೋಡಿ, ಇವಳ ಹೆಸರು ಪ್ರೀತಿ. ಇವಳು ಹಳ್ಳಿಯಿಂದ ಬಂದಿರೋ ಶಾಂತವಾದ ಹುಡುಗಿ. ನಿಮ್ಮತ್ರ ಇವಳಿಗೆ ಮಾತಾಡ್ಬೇಕಂತೆ. ಹೋ, ಹೌದಾ ಪ್ರೀತಿ? ಬಾ, ಇಲ್ಲಿ ಕೂತ್ಕೋ. ಪ್ರೀತಿ ಸರಿ ಅಂತ ಚಾರಲ್ಲಿ ಕೂರುವಾಗ ಸೋನಿಯಾ ಆ ಚಾರ್ನ ಇಳಿದ್ಬಿಟ್ಲು. ಪಾಪ ಪ್ರೀತಿ ಕೆಳಗೆ ಬಿದ್ಬಿಟ್ಲು. ಓ ಸಾರಿ ಪ್ರೀತಿ, ನೀನು ಆ ಚಾರಲ್ಲಿ ಕೂತ್ಕೊಳ್ತೀಯಾ ಅಂತ ನಾನು ಅಂದ್ಕೊಂಡೆ. ಪರವಾಗಿಲ್ಲ ಪ್ರೀತಿ, ಬಾ ಇಲ್ಲಿ ಬಂದು ಕೂತ್ಕೋ. ಸೋನಿಯಾ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಅವಳನ್ನು ಚುಡಾಯಿಸಿ ನಗಾಡ್ತಾ ಇದ್ಲು. ಅಲ್ಲಿದ್ದ ಹುಡುಗರು ಹುಡುಗಿಯರು ಎಲ್ಲರೂ ಅವಳನ್ನು ನೋಡಿ ನಗಾಡ್ತಿದ್ರು. ಸೋನಿಯಾ ಅವಾಗವಾಗ ಪ್ರೀತಿನ ಇದೇ ರೀತಿ ಮಾಡ್ತಾ ಇದ್ಲು. ಅದೇ ಕಾಲೇಜಲ್ಲಿ ಮೋಹಿತ್ ಅನ್ನುವ ಹುಡುಗ ಇದ್ದ. ಅವನು ಕೂಡ ಏಕ್ ನಂಬರ್ ಬದ್ಮಾಶ್. ಒಂದಿನ, ಸೋನಿಯಾ, ಇವತ್ ಪಾರ್ಟಿಗೆ ಕ್ಲಬ್ಬಿಗೆ ಬರ್ತೀಯ ಅಲ್ವಾ? ಬರ್ಡೇ ಅಂತೂ ಇರ್ಬೇಡ. ಇವತ್ ನನ್ನ ಬರ್ಡೇ, ನೀ ಖಂಡಿತವಾಗಿ ಬರ್ಲೇಬೇಕು, ಸರಿನಾ? ಹೇ ಮೋಹಿತ್, ನೀನ್ ನನ್ ಫ್ರೆಂಡ್ ಕಣೋ. ನಿನ್ ಬರ್ತ್ಡೇ ಪಾರ್ಟಿಗೆ ನಾನು ಬರ್ದೇ ಇರ್ತೀನಾ? ಸೋನಿಯಾ ಮೋಹಿತ್ ಬರ್ತ್ಡೇ ಪಾರ್ಟಿಗೋಸ್ಕರ ರೆಡಿ ಆಗ್ತಾ ಇದ್ಲು. ಸೋನಿಯಾ, ಪ್ರೀತಿನ ಜೊತೆ ಕರ್ಕೊಂಡು ಹೋಗೋ. ಪಾಪ ಅವಳು ಬಂದಾಗ್ಲಿಂದ ಬೇರೆ ಎಲ್ಲೂ ಹೋಗ್ಲೇ ಇಲ್ಲ. ನೀನು ನನ್ನತ್ರ ಈ ನೋ ಅಲ್ಲ ಹೇಳ್ಬೇಡ. ಸರಿಯಮ್ಮ, ಆದ್ರೆ ಆ ಸಲ್ವಾರ್ ಹಾಕೊಂಡ್ ಬರ್ಬೇಡ ಅಂತ ಹೇಳಿ. ಹೋಗಿ ಜೀನ್ ಕುರ್ತಾ ಹಾಕೊಂಡ್ ಬರಕ್ ಹೇಳಿ. ಸೋನಿಯಾ ಪ್ರೀತಿ ಇಬ್ರು ಕೂಡ ಬರ್ತ್ಡೇ ಪಾರ್ಟಿಗೆ ಬಂದಿದ್ರು. ಅಲ್ಲಿ ಸೋನಿಯಾ ಪ್ರೀತಿನ ಒಂದ್ ಕಡೆ ಕೂರಕ್ ಹೇಳಿ ಅವಳು ಮೋಹಿತ್ನ ಭೇಟಿಯಾಗೋದಕ್ಕೆ ಹೋದ್ಲು. ಹೆಲೋ ಸೋನಿಯಾ, ಥ್ಯಾಂಕ್ ಯು ಸೋ ಮಚ್ ಈ ನನ್ನ ಪಾರ್ಟಿಗೆ ನೀ ಬಂದಿದ್ದಕ್ಕೆ. ನಿನ್ಗೋಸ್ಕರನೇ ನಾನು ತುಂಬಾ ಹೊತ್ತು ವೇಟ್ ಮಾಡ್ತಾ ಇದ್ದೆ. ಬಾ, ಡಿಜೆಗೆ ಡಾನ್ಸ್ ಮಾಡೋಣ. ಸೋನಿಯಾ ಮೋಹಿತ್ ಜೊತೆ ಸೇರ್ಕೊಂಡು ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲು. ನೀರ್ ಬೇಕು ಅಂತ ಪ್ರೀತಿ ಕೌಂಟರ್ ಹತ್ರ ಬಂದಾಗ, ಡ್ರಿಂಕಲ್ಲಿ ಇಷ್ಟ್ ಮಾತ್ರ ಹಾಕ್ದೆ, ಸ್ವಲ್ಪ ಇರೋ. ನೀ ಹೇಳಿದ ಮಾತ್ರನ ಹಾಕಿದ್ರೆ ಅವಳು ಬೆಳಗಿನ ತನಕ ಎಚ್ಚರನೇ ಆಗಲ್ಲ. ಹಾ, ಇವರು ಸೋನಿಯಾ ಬಗ್ಗೆ ಏನ್ ಮಾತಾಡ್ತಿದ್ದಾರೆ? ಅವಳಿಗೆ ಏನ್ ಕೊಡ್ತಾರೆ? ಏನೋ ತಪ್ಪಾಗಿದೆ. ನಾನು ಖಂಡಿತ ಇದ್ರ ಬಗ್ಗೆ ಸೋನಿಯಾ ಹತ್ರ ಹೇಳಲೇಬೇಕು. ಮೋಹಿತ್ ಸೋನಿಯಾಗೆ ಡ್ರಿಂಕ್ ತಗೊಂಡ್ ಬಂದ. ಅಷ್ಟೊಳಗೆ ಪ್ರೀತಿ ಅಲ್ಲಿಗೆ ಬಂದ್ಲು. ಸೋನಿಯಾ, ಇವರು ಇದ್ರಲ್ಲಿ ಏನು ಮಿಕ್ಸ್ ಮಾಡಿದ್ದಾರೆ, ಇದನ್ನ ಕುಡಿಬೇಡ. ನೀನ್ ಏನ್ ಹೇಳ್ತಾ ಇದೀಯಾ ಸೋನಿಯಾ? ಇದ್ಯಾರೋ? ಇವಳು ಕಾಲೇಜಲ್ಲೂ ಕೂಡ ನನ್ನ ಜೊತೆ ಫ್ಲರ್ಟ್ ಮಾಡ್ತಾ ಇದ್ಲು. ನೀನು ನನ್ನ ಜೊತೆ ಮಾತಾಡೋದು ನೋಡಿ ಇವಳಿಗೆ ಹೊಟ್ಟೆವ್ರಿ ಅನ್ಸುತ್ತೆ. ಹಳ್ಳಿ ಗುಗ್ಗು ಅನ್ನೋದು ಸರಿಯಾಗಿದೆ. ನಾನ್ ನಿನ್ನ ಬರ್ತ್ಡೇ ಪಾರ್ಟಿ ಕರ್ಕೊಂಡ್ಬಂದ್ರೆ ಇವಳು ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ? ನಿನ್ನ ಈ ಪಾರ್ಟಿ ಕರ್ಕೊಂಡ್ ಬಂದು ನಾನ್ ಮಾಡಿದ್ದು ದೊಡ್ಡ ತಪ್ಪು.
ಒಂದು ಆಟೋ ಹಿಡಿದು ಮರ್ಯಾದಿಂದ ಮನೆಗೆ ವಾಪಸ್ ಹೋಗ್ಬಿಡು. ಇನ್ನೊಂದ್ಸಲ ನಿನ್ ಮುಖನ ನನಗೆ ತೋರಿಸ್ಲೇಬಾರ್ದು. ಸೆಕ್ಯೂರಿಟಿ, ಇವಳನ್ನ ರೂಮಿಂದ ಹೊರಗಾಕು. ಇಷ್ಟ ಇಲ್ಲ ಅಂದ್ರೂ ಕೂಡ ಇವಾಗ ಪ್ರೀತಿ ಹೊರಗಡೆ ಬಂದ್ಲು. ಆದ್ರೆ ಸೋನಿಯಾ ಬಗ್ಗೆ ಅವಳು ಚಿಂತೆ ಪಡ್ತಿದ್ಲು. ಅವಳಿಗಿವಾಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇರ್ಲಿಲ್ಲ. ಈ ಕಡೆ ಮೋಹಿತ್ ಆ ಡ್ರಿಂಕ್ನ ಸೋನಿಯಾಗೆ ಕೊಟ್ಟ. ಅವಳು ಅದ್ನು ಕೊಡ್ಲು. ಮೋಹಿತ್, ನನಗೆ ತಲೆ ಸುತ್ತಿದೆ, ಏನೋ ಒಂಥರ ಇದೆ. ಒಂದ್ ಕೆಲ್ಸ ಮಾಡೋಣ, ನಾವು ರೂಮಿನ ಮೇಲ್ಗಡೆ ಹೋಗೋಣ. ಮೋಹಿತ್ ಸೋನಿಯಾನ ಎತ್ಕೊಂಡು ಹೋಟೆಲ್ ರೂಮ್ಗೆ ಕರ್ಕೊಂಡು ಹೋದ. ಅಲ್ಲಿ ಅವಳತ್ರ ಅವನು ತಪ್ಪಾಗಿ ನಡ್ಕೊಳ್ತಿದ್ದ. ಮೋಹಿತ್, ಬಿಡು ನನ್ನ, ನೀ ಏನ್ ಮಾಡ್ತಿದ್ಯಾ? ಕಾಪಾಡಿ ಕಾಪಾಡಿ. ಏನ್ ನಾಟಕ ಮಾಡ್ತಿದ್ಯಾ? ಎಲ್ರೂ ನೋಡ್ಬೇಕಂತ ತಾನೇ ನೀನ್ ಡ್ರೆಸ್ ಮಾಡ್ತಾ ಇದ್ದೆ. ಇವಾಗೇನಕ್ಕೆ ಒಳ್ಳೆ ಪತಿರ್ವತೆ ರೀತಿ ಮಾಡ್ತಿದ್ಯಾ? ನಾನೇ ತಾನೆ ನಿನ್ನ ಬೆಸ್ಟ್ ಫ್ರೆಂಡು, ನನ್ ಜೊತೆ ಇರಕ್ಕೆ ನಿಂಗೆ. ಅಷ್ಟೊಳಗೆ ಯಾರೋ ಬಾಗಿಲು ಬಡಿಯುವ ಶಬ್ದ ಕೇಳಿಸ್ತು. ತಕ್ಷಣ ಸೋನಿಯಾ ಹೇಗೋ ಕಷ್ಟಪಟ್ಟು ಹೋಗಿ ಬಾಗಿಲನ್ನು ತೆರೆದ್ಲು. ಪ್ರೀತಿ, ನಾನು. ಸೋನಿಯಾ ನಶೆಯಲ್ಲಿ ಇದ್ಲು. ಅಷ್ಟೊಳಗೆ ಶೋಭಾ ಕೂಡ ಅದೇ ಹೋಟೆಲ್ಗೆ ಬಂದ್ಬಿಟ್ರು. ಪ್ರೀತಿ ಅವಳ ಅತ್ತೆಗೆ ಕಾಲ್ ಮಾಡಿ ನಡೆದ ಎಲ್ಲ ವಿಷಯ ಹೇಳಿದ್ಲು. ತಕ್ಷಣ ಅವಳ ಅತ್ತೆ ಮ್ಯಾನೇಜರ್ ಹತ್ರ ಮಾತಾಡಿ ಪ್ರೀತಿನ ಒಳಗ್ ಹೋಗಕ್ಕೆ ಬಿಡಕ್ ಹೇಳಿದ್ರು. ಸರ್, ಇವನೇ ಸೋನಿಯಾಗೆ ನಶೆ ಇರುವ ಡ್ರಿಂಕ್ ಅನ್ನು ಕುಡ್ಸಿದ್ದು. ಗರ್ಡ್, ಇವನನ್ನ ಹಿಡೀರಿ. ನಮ್ ಹೋಟ್ಲ್ ಹೆಸರನ್ನೇ ಹಾಳು ಮಾಡ್ತಾನನ್ಸತ್ತೆ ಇವನು. ನೀನನ್ನ ಜೈಲಲ್ಲ ಕೂರ್ಸ್ಬೇಕು. ಇನ್ಸ್ಪೆಕ್ಟರ್ ಸರ್, ಇವನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ದುಡ್ಡಿರೋ ಅಹಂಕಾರ ಅವನಿಗೆ. ಜೈಲಲ್ಲಿ ಮುದ್ದೆ ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ಶೋಭಾ, ಸೋನಿಯಾ, ಪ್ರೀತಿ 3 ಜನನು ಮನೆಗ್ ಬಂದ್ರು. ಮರುದಿನ, ಪ್ರೀತಿ, ಐಮ್ ಸಾರಿ, ನಾನು ಯಾವಾಗ್ಲೂ ನಿನಗೆ ಅವಮಾನ ಮಾಡಿದ್ದೆ. ನೀನು ಹಳ್ಳಿ ಕುಗ್ಗು ಅಂತ ನಾನು ಯಾವಾಗ್ಲೂ ಚುಡಾಯಿಸ್ತಾನೆ ಇದ್ದೆ. ಆದ್ರೆ ನೀನ್ ಮಾತ್ರ ಇಲ್ಲ ಅಂದ್ರೆ ನಿನ್ನೆ ನನ್ನ ಜೀವನನೇ ಹಾಳಾಗ್ತಾ ಇತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಈ ತಂಗಿನ ಖಂಡಿತ ನೀನು ಕ್ಷಮಿಸ್ತೀಯ ಅಲ್ವಾ? ಹಾ, ಆದ್ರೆ ಒಂದು ಕಂಡೀಷನ್ ಇದೆ. ನಾಳೆ ಕ್ಯಾಂಟೀನ್ನಲ್ಲಿ ನೀನು